ಜಾತಿ ಗಣತಿ ವರದಿ ಜಾರಿಗೆ ಪ್ರಬಲ ಸಮುದಾಯಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾವೆ. ಸಿಎಂ ಸಿದ್ದರಾಮಯ್ಯಗೆ ವಿರೋಧ ಚರ್ಚೆ ತಲೆನೋವಾಗಿದೆ. ಜಾತಿ ಗಣತಿ ವರದಿ ಜಾರಿಗೆ ಪ್ರಬಲ ಸಮುದಾಯಗಳು ವಿರೋಧ ವ್ಯಕ್ತಪಡಿಸ್ತಾ ಇರೋದ್ರಿಂದ ಮುಖ್ಯಮಂತ್ರಿಗಳಿಗೆ ಇದು ಬಹಳ ದೊಡ್ಡ ತಲೆನೋವಾಗಿದೆ. ಸಚಿವರ ಮಧ್ಯೆ ಅಸಮಾಧಾನವನ್ನ ಮೂಡಿಸಿದೆ ಜಾತಿ ಗಣತಿ ವರದಿ. ವಿರೋಧ ಆಕ್ರೋಶದ ನಡುವೆ ಸಿಎಂ ಸಿದ್ದರಾಮಯ್ಯನವರು ಎಚ್ಚೆತ್ತುಕೊಂಡಿದ್ದಾರೆ. ಅಹಿಂದ ಸಚಿವರಿಗೆ ಸಲಹೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದು. ನೋಡ್ರಪ್ಪ, ಮುಂದಿನ ಕ್ಯಾಬಿನೆಟ್ನಲ್ಲೂ ಜಾತಿ ಗಣತಿ ಪರವಾಗಿ ಬ್ಯಾಟಿಂಗ್ ಮಾಡಬೇಡಿ, ಅಹಿಂದ ಸಚಿವರುಗಳಿಗೆ ಸಲಹೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ವಿರೋಧದ ಚರ್ಚೆ ಇದ್ರೂ ಕೂಡ ಮುಂದೆ ಇದನ್ನ ಚರ್ಚೆ ಮಾಡೋಣ, ಪ್ರಬಲ ವರ್ಗದ ಸಚಿವರ ಅಭಿಪ್ರಾಯಕ್ಕೆ ಪ್ರತಿಕ್ರಿಯೆಯನ್ನ ಕೊಡಬೇಡಿ, ಏನೂ ಮಾತನಾಡದೆ ಸ್ವಲ್ಪ ತಾಳ್ಮೆಯಿಂದ ಸುಮ್ಮನಿದ್ದು ಬಿಡಿ ಅಂತ ಸಲಹೆ ಕೊಟ್ಟಿದ್ದಾರಂತೆ. ಮೊದಲು ಪ್ರಬಲ ಸಚಿವರ ಆತಂಕವನ್ನ ಚರ್ಚೆ ಮಾಡಿ ಬಗೆಹರಿಸೋಣ, ಆಮೇಲೆ ಮಿಕ್ಕಿದ್ರ ಬಗ್ಗೆ ಯೋಚನೆ ಮಾಡೋಣ. ಮೊದಲು ಒಕ್ಕಲಿಗ ಲಿಂಗಾಯತ ಸಚಿವರ ಜೊತೆ ಚರ್ಚೆಯನ್ನ ಮಾಡೋಣ, ಆ ಬಳಿಕ ಇನ್ನುಳಿದ ಸಮುದಾಯದ ಕುರಿತು ಚರ್ಚೆ ಮಾಡೋಣ. ಹೀಗಾಗಿ ಕ್ಯಾಬಿನೆಟ್ ಹೊರಗಡೆ ಕೂಡ ಅಹಿಂದ ಸಚಿವರು ಜಾಣ ಮೌನವನ್ನ ವಹಿಸಿದಂತೆ ಕಾಣಿಸ್ತಾ ಇದೆ. ಯಾವಾಗ ಪ್ರಬಲ ಸಮುದಾಯದ ಸಚಿವರುಗಳು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು, ಆಗ ಸಿದ್ದರಾಮಯ್ಯನವರು ಎಚ್ಚೆತ್ತುಕೊಂಡು ತಮ್ಮ ಅಹಿಂದ ಸಚಿವರುಗಳಿಗೆ ಎಚ್ಚರಿಕೆಗೆ ಸಲಹೆಯನ್ನ ಕೊಟ್ಟಿದ್ದಾರೆ. ದಯವಿಟ್ಟು ಸುಮ್ಮನಿದ್ದು ಬಿಡಿ, ಯಾರು ಏನು ಮಾತಾಡಬೇಡಿ ಅಂತ ಹೇಳಿ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರೂಪೇಶ್, ಜಾತಿ ಜನಗಣತಿ ವರದಿ ಬಗ್ಗೆ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಯಾವಾಗ ಪ್ರಬಲ ಸಮುದಾಯದ ಸಚಿವರುಗಳು ತೀವ್ರ ವಿರೋಧ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ರು, ಎಚ್ಚೆತ್ಕೊಂಡಂತಹ ಮುಖ್ಯಮಂತ್ರಿಗಳು ಸದ್ಯ ಅಹಿಂದ ಸಚಿವರಿಗೆ ಸ್ವಲ್ಪ ಸಮಾಧಾನವಾಗಿ ಸೈಲೆಂಟ್ ಆಗಿರಿ, ಪರವಾಗಿ ಮಾತನಾಡಬೇಡಿ ಅಂತ ಹೇಳಿದ್ದಾರೆ. ಸದ್ಯದ ಅಪ್ಡೇಟ್ಸ್ ಏನಿದೆ? ಈಗಲಾದ್ರೂ ಸಿದ್ದರಾಮಯ್ಯನವರು ಎಚ್ಚೆತ್ಕೊಂಡಂತೆ ಕಾಣಿಸ್ತಾ ಇದೆ ರೂಪೇಶ್. ಸಿಂಧೂರ ಜಾತಿ ಗಣತಿ ವರದಿಗೆ ಪ್ರಬಲರ ವಿರೋಧವನ್ನು ತೋರ್ತಾ ಇದ್ದಾರೆ. ಹೀಗಾಗಿ ಕ್ಯಾಬಿನೆಟ್ ಸಭೆಗೂ ಮುನ್ನ ಒಂದು ಸಲಹೆಗಳನ್ನ ಸಿಎಂ ಅಹಿಂದ ಸಚಿವರುಗಳಿಗೆ ಕೊಟ್ಟಿದ್ದಾರೆ. ಕಾರಣ ಎಷ್ಟೇ ಯಾಕಂತ ಹೇಳಿದ್ರೆ ಲಿಂಗಾಯತರು ಅದೇ ರೀತಿಯಾಗಿ ಒಕ್ಕಲಿಗರು ಪ್ರಬಲವಾಗಿ ಇದನ್ನ ವಿರೋಧ ಮಾಡ್ತಾ ಇದ್ದಾರೆ. ಜಾತಿ ಗಣತಿ ಅವೈಜ್ಞಾನಿಕ ಅಂತೇಳಿ ಕಿಡಿಕಾರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅಹಿಂದ ಸಚಿವರುಗಳು ಜಾತಿ ಗಣತಿ ಬಗ್ಗೆ ಬ್ಯಾಟಿಂಗ್ ಅನ್ನು ಮಾಡೋದು ಅಥವಾ ಜಾತಿ ಗಣತಿ ಸಂಬಂಧಪಟ್ಟಂತೆ ಪರ ವಿರೋಧ ಚರ್ಚೆ ಮಾಡಿದೆ. ಎಲ್ಲರೂ ಕೂಡ ಪರ ಇದ್ದಾರಂತಲ್ಲ, ಹಿಂದರಲ್ಲೂ ಕೂಡ ಈಗ ಗೊಲ್ಲರು ಬೇರೆ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅಲ್ಲೂ ಕೂಡ ಸಮಸ್ಯೆಗಳಿದೆ. ಬೇರೆ ಬೇರೆ ಸಮುದಾಯಗಳು ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಮಿಶ್ರ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾ ಇದೆ. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಮನೆಯ ಕ್ಯಾಬಿನೆಟ್ ಅಲ್ಲೂ ಕೂಡ ಒಂದು ಮಾತನ್ನು ಹೇಳಿದ್ರು, ಅಹಿಂದ ಸಚಿವರು ಯಾರು ಕೂಡ ಬ್ಯಾಟಿಂಗ್ ಮಾಡೋದು ಬೇಡ, ಅದೇ ರೀತಿ ಪರ ವಿರೋಧ ಚರ್ಚೆಯನ್ನು ಮಾಡೋದು ಬೇಡ, ಸೈಲೆಂಟ್ ಆಗಿರಿ, ಏನೇ ಇದ್ರೂ ಕೂಡ ನೀವು ಮಾತೇ ಆಡಬಾರದಂತಿಲ್ಲ, ಈಗ ಸದ್ಯಕ್ಕೆ ಮಾತಾಡೋದು ಬೇಡ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಕಾರಣ ಎಷ್ಟೇ, ಮೊದಲು ಒಕ್ಕಲಿಗರ ಮತ್ತು ಲಿಂಗಾಯತರ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಯಾಕಂತಂದ್ರೆ ಪ್ರಬಲ ಸಮುದಾಯ ಒಟ್ಟಾರಾಗಿ 8 ರಿಂದ 10 ಜನ ಸಚಿವರುಗಳು 2 ಸಮುದಾಯದಿಂದ. ಹೀಗಾಗಿ ಅವರ ಆಕ್ರೋಶಗಳು ಅಹವಾಲುಗಳು ಎಲ್ಲವನ್ನೂ ಕೇಳೋಣ. ಏನು ಜಾತಿ ಗಣತಿ ಅವೈಜ್ಞಾನಿಕ ಅಂತಾರೆ ಅಥವಾ ಮರು ಸಮೀಕ್ಷೆ ಮಾಡಬೇಕು ಅಂತಾರೆ, ಯಾಕೆ ಮಾಡಬೇಕು, ಏನ್ ಮಾಡಬೇಕು, ಎಲ್ಲಾ ಕುರಿತಂತೆ ಸಮಗ್ರವಾಗಿರ್ತಕ್ಕಂಥ ಚರ್ಚೆಗಳನ್ನು ಮಾಡೋಣ. ಅದಾದ ಬಳಿಕವಾಗಿ ಅಹಿಂದ ಸಚಿವರುಗಳ ಅಹವಾಲುಗಳನ್ನು ಸ್ವೀಕರಿಸೋಣ ಅಂತೇಳಿ ಹೇಳಿದ್ದಾರೆ. ಕೇವಲ ಇದು ಈ ಒಂದು ಕ್ಯಾಬಿನೆಟ್ಗೆ ಅಲ್ಲ, ಮುಂದಿನ ಮೇ 2ಕ್ಕೆ ಒಂದು ಕ್ಯಾಬಿನೆಟ್ ಸಭೆ ನಡೀತದೆ, ಅದು ಕೂಡ ಬೆಂಗಳೂರಲ್ಲಿ ನಡೀತದೆ. ಜಾತಿ ಗಣತಿ ಮೇಲೆನೆ ಈ ವಿಚಾರವಾಗಿ ಚರ್ಚೆ ಮಾಡಲಾಗುತ್ತೆ. ಹೀಗಾಗಿ ಈ ಸಭೆಯಲ್ಲೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ನಿಲುವುಗಳನ್ನು ಮುಂದುವರಿಸಿ. ಒಂದು ಕಡೆ ಒಕ್ಕಲಿಗರು ಅದೇ ಲಿಂಗಾಯತರು ಜಾತಿ ಗಣತಿ ವಿರೋಧ ಮಾಡ್ತಿದ್ದಾಗ ನೀವು ಹಾಡಿ ಹೋಗಳಿದ್ರೆ ಅವರು ಕೂಡ ಮಿಸ್ಕನ್ವಿನ್ಸ್ ಆಗುತ್ತೆ, ಅದೇ ರೀತಿ ಸಮಸ್ಯೆಗಳಾಗುತ್ತೆ. ಎಲ್ಲವೂ ಕೂಡ ಚರ್ಚೆ ಮೂಲಕವೇ ಬಗೆಹರಿಸಬೇಕು. ಯಾರು ಕೂಡ ಅವರ ಚರ್ಚೆಗೆ ವಿರೋಧ ಮಾಡೋದು ಬೇಡ. ಎಲ್ಲದಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ಆಗಿ ನಾನೇ ಒಂದು ಉತ್ತರವನ್ನು ಕೊಡ್ತೇನೆ. ಹೀಗಾಗಿ ಸೈಲೆಂಟ್ ಆಗಿರುವಂತೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಹೀಗಾಗಿ ಮೊನ್ನೆ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಯಾರು ಪರ ಕೂಡ ಮಾತಾಡಿಲ್ಲ, ವಿರೋಧ ಕೂಡ ಅಹಿಂದ ಸಚಿವರುಗಳು ಮಾತಾಡಿಲ್ಲ. ಒಂದು ಎಸ್ ಮಲ್ಲಿಕಾರ್ಜುನ್, ಎಂಬಿ ಪಾಟೀಲ್, ಡಿಕೆ ಶಿವಕುಮಾರ್ ಸೇರಿ ಹಲವಾರು ಸಚಿವರುಗಳು ಆಕ್ಷೇಪಣೆ ಎತ್ತಿದ್ರು. ಈ ಆಕ್ಷೇಪಣೆ ಕೂಡ ಒಂದಿಷ್ಟು ಉತ್ತರವನ್ನು ಕೊಟ್ಟು ಅದಾಯತ್ತ ಲಿಖಿತವಾಗಿ ಒಂದಿಷ್ಟು ದೂರನ್ನು ಕೊಡಿ, ಇದನ್ನು ಸ್ವೀಕರಿಸಿ ಮುಂದಿನ ಕ್ಯಾಬಿನೆಟ್ ಚರ್ಚೆ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಒಟ್ಟಾರಾಗಿ ಸಿಎಂ ಸಿದ್ದರಾಮಯ್ಯ ಕೊನೆಗೂ ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಜಾಣ ನಡೆಯನ್ನು ತೋರಿಸೋದ್ರ ಮೂಲಕವಾಗಿ ಜಾತಿ ಗಣತಿ ಸಂಬಂಧಪಟ್ಟ ಏನೇನು ಸಮಸ್ಯೆ ಇದೆ ಎಲ್ಲವನ್ನೂ ಕೂಡ ಮಾತುಕತೆಯಲ್ಲೇ ಬಗೆಹರಿಸಿಕೊಳ್ಳೋಣ ಅಂತ ಹೇಳಿದ್ದಾರೆ. ಸಿಂಧೂರ. ಓಕೆ, ಥ್ಯಾಂಕ್ ಯು ರೂಪೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.